ಲೀಕ್ ಆಗಿವೆ ಅನ್ನುವಂತಹ ಅಂಶವನ್ನ ಈಗ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಎಸ್, ರಾಷ್ಟ್ರಪತಿ ಭವನದಿಂದ ಪಿಯೂಷ್ ಗೋಯಲ್ ಅವರು ಸಂಸತ್ ಭವನದ ಕಡೆಗೆ ಹೋಗ್ತಾ ಇದ್ದಂತಹ ದೃಶ್ಯವನ್ನ ನಾವು ನೋಡಿರುವಂತಹದ್ದು. 11 ಗಂಟೆಗೆ ಸರಿಯಾಗಿ ಸಂಸತ್ನಲ್ಲಿ ಬಜೆಟ್ನ ಮಂಡನೆಯಾಗುತ್ತೆ. ಇದು ಮಧ್ಯಂತರ ಬಜೆಟ್ ಅನ್ನುವಂಥ ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೊನೆಯ ಬಜೆಟ್ನ ಮಧ್ಯಂತರ ಬಜೆಟ್ ಸ್ವರೂಪದಲ್ಲಿ ಮಂಡಿಸುವಂತಹ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈಗ ಬಜೆಟ್ನ ಅಂಶಗಳೇ ಲೀಕ್ ಆಗಿದಾವೆ ಅಂತ ಹೇಳುವಂಥ ಆರೋಪವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಬಜೆಟ್ನ ಅಂಶಗಳು ಯಾವತ್ತೂ ಕೂಡ ಲೀಕ್ ಆಗಬಾರ್ದು. ಯಾಕಂದ್ರೆ ಬಜೆಟ್ನಲ್ಲಿ ಏನಿದೆ ಅನ್ನುವಂಥದ್ದು ಯಾವತ್ತೂ ಕೂಡ ಅದೊಂದು ಸರ್ಪ್ರೈಸ್ ಇದ್ದೇ ಇರುತ್ತೆ. ಅದು ಇರಲೇಬೇಕು, ಅದರ ಗೌರವವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹದ್ದು ಸಾಮಾನ್ಯವಾಗಿರುವಂಥದ್ದು. ಆದರೆ ಅದು ಆ ಅಂಶಗಳು ಬಹಿರಂಗಗೊಂಡಿದ್ದಾವೆ ಅಂತ. ಯಾಕಂದ್ರೆ ಈಗಾಗಲೇ ಕೆಲವೊಂದು ಮುನ್ಸೂಚನೆಯನ್ನ ಏನು ಕೇಂದ್ರ ಸರ್ಕಾರ ನೀಡಿದೆ, ಇವುಗಳ ಆಧಾರದ ಮೇಲೆ ಬಹುತೇಕ ಮನೀಶ್ ತಿವಾರಿ ಅವರು ಇಂಥದ್ದೊಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಪ್ರತಿ ಬಾರಿ ಹರಿ ಇಂಥದ್ದೊಂದು ಏನಾದರೂ ಆರೋಪಗಳು ಬರಲಿಲ್ಲ ಅಂತಂದ್ರೆ ನಮ್ದು ರಾಜಕೀಯ ವ್ಯವಸ್ಥೆನೆಲ್ಲ ನಂಬ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ನೀವು ಬಜೆಟ್ ಇದೆಯಲ್ಲ, ಬಜೆಟ್